ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ನಂತರ ಈಗ ಸಿದ್ದರಾಮಯ್ಯನವರು ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಕಾನೂನಾತ್ಮಕವಾಗಿರುವಂತಹ ಹೋರಾಟ. ಈಗ ಸಿದ್ದರಾಮಯ್ಯನವರಿಗೆ ಭೀತಿ ಇರೋದೇ ಎಫ್ಐಆರ್ ದಾಖಲು. ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರಕ್ಕೆ ಮುಂದಾಗಿರೋದು. ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಹೈಕೋರ್ಟ್ ಅರ್ಜಿಯ ವಿಚಾರಣೆ ಮೇಲೆ ಮುಖ್ಯಮಂತ್ರಿಗಳ ಭವಿಷ್ಯ ಇದರಲ್ಲಿ ನಿರ್ಧಾರವಾಗಿದೆ. ಸ್ಟೇ ಕೊಟ್ರೆ ಬಚಾವ್, ಸ್ಟೇ ಕೊಡದೇ ಇದ್ರೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ. ಇಲ್ಲಿ ಯಾವ ರೀತಿಯಾಗಿ ವಾದ ಮಾಡ್ತಾರೆ, ಹೇಗಿರುತ್ತೆ ಇವತ್ತು ವಾದ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಕಾರಣ ರಾಜ್ಯಪಾಲರ ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕವಾಗಿ ಇವರು ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ರಾಜಕೀಯ ಪಿತೂರಿಯಿಂದಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ವಾದ ಮಂಡಿಸಬೇಕಾದ್ರೆ ನ್ಯಾಯಮೂರ್ತಿಗಳ ಮುಂದೆಯೂ ಕೂಡ ಅದನ್ನ ಹೇಳಬೇಕಾಗತ್ತೆ, ಸಾಬೀತುಪಡಿಸಬೇಕಾಗತ್ತೆ. ಆ ಸಾಬೀತುಪಡಿಸಿದಾಗ ಮಾತ್ರ ಮೊದಲು ರಾಜ್ಯಪಾಲರು ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕೋರ್ಟ್ ಹೇಳಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಸಂವಿಧಾನಿಕ ಪೀಠಕ್ಕೆ ಇದನ್ನು ವರ್ಗಾವಣೆ ಮಾಡ್ತಾರಾ ಗೊತ್ತಿಲ್ಲ. ಕಾರಣ ಯಾವ ಬೆಂಚಲ್ಲಿ ಇದು ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಅದು ಬಂದ ನಂತರ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ಮತ್ತೊಂದಿಷ್ಟು ಸಮಯ ತೆಗೆದುಕೊಳ್ಳಬಹುದೇನೋ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಆಗ ಅರ್ಜಿಯನ್ನೇನೋ ಸಲ್ಲಿಕೆ ಮಾಡಿದ್ದಾರೆ, ಅರ್ಜಿಯ ವಿಚಾರಣೆಗೂ ಕೂಡ ಬರುತ್ತೆ. ಆದರೆ ಇದು ಅಸಾಂವಿಧಾನಿಕವಾಗಿದೆ, ಕಾನೂನು ಬಾಹಿರವಾಗಿದೆ ಅಂತ ವಾದ ಇರುವಂತಹ ಸಂದರ್ಭದಲ್ಲಿ ಇದು ಸಾಂವಿಧಾನಿಕ ಪೀಠಕ್ಕೆ ಏನಾದರೂ ವರ್ಗಾವಣೆ ಆಗುವಂತ ಪರಿಸ್ಥಿತಿ ಬಂದ್ರೆ ಸ್ಟೇ ಕೊಟ್ಟು ಆಗ ಮುಖ್ಯಮಂತ್ರಿಗಳು ಸೇಫ್ ಅಂತ ಹೇಳಬಹುದಾ? ಖಂಡಿತವಾಗಿ ಅವರನ್ನ, ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಅರ್ಜಿಯನ್ನ ಸಲ್ಲಿಕೆಯನ್ನ 10:30 ಸಂದರ್ಭದಲ್ಲಿ ಮಾಡ್ತಾರೆ. ಅರ್ಜಿ ಸಲ್ಲಿಕೆಯನ್ನ ಮಾಡಿದ ಬಳಿಕ ಅದು ಯಾವ ಪೀಠಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡ್ತಿರುವಂತದ್ದು. ಯಾಕಂದ್ರೆ ಏಕಸದಸ್ಯ ಪೀಠದಲ್ಲಿ ಇದನ್ನ ವಿಚಾರಣೆ ಮಾಡ್ತಾರ ಅಥವಾ ಏನೋ ಮುಖ್ಯ ನ್ಯಾಯಾಧೀಶರ ಪೀಠಕ್ಕೆ ಅಂದ್ರೆ ಸಿಜೆ ಅವರ ಪೀಠಕ್ಕೆ ಹೋಗಿ ಅದು ವಿಚಾರಣೆಗೊಳಗಾಗುತ್ತೆ. ಯಾಕಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟಿರುವಂತದ್ದು, ಜೊತೆಗೆ ರಾಜ್ಯಪಾಲರ ಆದೇಶವನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅದಕ್ಕೇನಾದ್ರೂ ವಿಶೇಷವಾಗಿ ಪೀಠವನ್ನೇನಾದ್ರೂ ರಚನೆ ಮಾಡಿ ಅಲ್ಲಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಏನಾದ್ರು ಅವಕಾಶವನ್ನು ಮಾಡಿಕೊಡ್ತಾರ? ಈ ಎಲ್ಲಾ ಕುತೂಹಲಗಳು ಕೂಡ ಸಾಕಷ್ಟು ಕಾದಿರುವಂತದ್ದು. ಅಂದ್ರೆ ಸರಿಸುಮಾರು 10:30 ಸಂದರ್ಭದಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಏಕಸದಸ್ಯ ಪೀಠಕ್ಕೆ ಅಥವಾ ಸಿಜೆ ಅವರ ಪೀಠಕ್ಕೆ ಹೋಗಿ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತೇಳಿ ಸಿಎಂ ಪರ ವಕೀಲರು ಒಂದು ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನ ಯಾವ ರೀತಿಯಲ್ಲಿ ಪರಿಗಣನೆಯನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅರುಣ್, ನೀವೊಂದು ಮಾತು ಹೇಳ್ತಾ ಇದ್ರಿ, ಇವತ್ತು ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡ್ಬೋದಾ, ಸಿಕ್ಕುವ ಸಾಧ್ಯತೆಗಳಿದೆಯಾ, ಇವೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿರುವಂತದ್ದು. ಯಾಕಂದ್ರೆ ಇವತ್ತು ಮಧ್ಯಂತರ ತಡೆಯಾಜ್ಞೆ ಸಿಕ್ಕುವಂಥದ್ದು ಬಹುತೇಕ ವಿರಳ. ಯಾಕಂದ್ರೆ ಈಗಾಗಲೇ ದೂರುದಾರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೆವಿಎಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಈಗಾಗಲೇ ಪ್ರದೀಪ್ ಕುಮಾರ್ ಏನಿದ್ರು ಅವರು ಕೆವಿಎಟ್ ಅನ್ನ ಸಲ್ಲಿಕೆಯನ್ನ ಮಾಡಿ ಮುಗಿಸಿದ್ದಾರೆ. ಇನ್ನುಳಿದಂತ ಸ್ನೇಹಮಯಿ ಕೃಷ್ಣ ಇರ್ಬೋದು, ಟಿ.ಜೆ. ಅಬ್ರಾಮ್ ಇರ್ಬೋದು, ಅವರಿಬ್ರು ಕೂಡ ಇವತ್ತು ಕೆವಿಎಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಕೆವಿಎಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ ಸಂದರ್ಭದಲ್ಲಿ ನಮ್ಮ ವಾದವನ್ನು ಕೂಡ ಆಲಿಸಬೇಕು, ಜೊತೆಗೆ ಪರಿಗಣಿಸಬೇಕು ಅಂತ ಹೇಳಿ ಇರುವಂತದ್ದು ಕೆವಿಎಟ್. ಆ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಆಗುವಂತದ್ದು, ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ದಿನಾಂಕವನ್ನ ಮುಂದೂಡುವಂತ ಸಾಧ್ಯತೆಗಳು ಇವೆಲ್ಲ ಕೂಡ ಸಾಕಷ್ಟು ಇದಾವೆ. ಆದ್ರೆ ಕಾನೂನಿನ ಹೋರಾಟ ಇವತ್ತು ಯಾವ ರೀತಿಯಲ್ಲಿ ಬರುತ್ತೆ, ಜೊತೆಗೆ ಏನಾಗುತ್ತೆ, ಏನ್ ಡೆವಲಪ್ಮೆಂಟ್ ಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲನ ಮೂಡಿಸಿದೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಆ ಎಲ್ಲಾ ಕುತೂಹಲಕ್ಕೂ ಕೂಡ ತೆರೆ ಎಳೆಯುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಅಂದ್ರೆ ನನಗಿರುವಂತಹ ಕುತೂಹಲಕಾರಿಯಾಗಿರುವ ಅಂಶ, ಸಾಂವಿಧಾನಿಕ ಪೀಠಕ್ಕೆ ಇದನ್ನು ವರ್ಗಾವಣೆ ಮಾಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಪೀಠಕ್ಕೆ ವರ್ಗಾವಣೆ ಮಾಡೋದಾದ್ರೆ ಅಲ್ಲಿಯವರೆಗೂ ಇದನ್ನ ಸ್ಟೇ ಕೊಡ್ತಾರ ಅಥವಾ ಎಫ್ಐಆರ್ ಹಾಕಿಸ್ಬಿಟ್ಟು ತನಿಖೆಯನ್ನ ಮಾಡೋಕೆ ಅವಕಾಶವನ್ನ ಮಾಡಿಕೊಡ್ತಾರ? ಯಾವ ಸಾಧ್ಯತೆಗಳಿದೆ ಹಿಂದಿನ ಪ್ರಕರಣಗಳನ್ನು ಗಮನಿಸೋದಾದ್ರೆ? ಅರುಣ್, ಏನಂದ್ರೆ ಸಾಂವಿಧಾನಿಕ ಪೀಠಕ್ಕೆ ಹೋಗ್ಬೇಕು ಅಥವಾ ಮುಖ್ಯ ನ್ಯಾಯಾಧೀಶರ ಪೀಠ ಸಿಜೆ ಅವರ ಪೀಠದಲ್ಲೇ ವಿಚಾರಣೆ ನಡೀಬೇಕು, ಈ ಎಲ್ಲಾದ್ರ ಬಗ್ಗೆನೂ ಕೂಡ ಮುಖ್ಯ ನ್ಯಾಯಾಧೀಶರು ಅದಕ್ಕೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತದ್ದು. ಯಾಕಂದ್ರೆ ಏಕಸದಸ್ಯ ಪೀಠಕ್ಕೆ ಹೋದ ಸಂದರ್ಭದಲ್ಲಿ ಅವರು ಅದನ್ನ ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ, ಇದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ರಾಜ್ಯಪಾಲರ ಆದೇಶ ಆಗಿರುವಂತದ್ದು, ಅದನ್ನ ಪ್ರಶ್ನೆ ಮಾಡಿ ಬಂದಿರೋ ಹಿನ್ನೆಲೆಯಲ್ಲಿ ಈ ಪೀಠದಲ್ಲಿ ಅರ್ಜಿ ವಿಚಾರಣೆ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ, ಜೊತೆಗೆ ಇದನ್ನ ಬೇರೊಂದು ಪೀಠಕ್ಕೆ ವರ್ಗಾವಣೆ ಮಾಡಬಹುದು, ಈ ರೀತಿ ಅಭಿಪ್ರಾಯಗಳನ್ನ ಏನಾದ್ರು ವ್ಯಕ್ತಪಡಿಸಿದ್ರೆ ಅದಾದ ಬಳಿಕ ಸಿಜೆ ಅವರು ಯಾವ ತೀರ್ಮಾನವನ್ನ ಕೈ ಎತ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿರುವಂತದ್ದು. ಸದ್ಯಕ್ಕೆ ನೀವು ಹೇಳ್ತಾ ಇದ್ರಿ ಎಫ್ಐಆರ್ ಅನ್ನ ಏನೋ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಲಿಕ್ಕೆ ಏನೋ ಆದೇಶವನ್ನ ಮಾಡಬಹುದು ಅಂತ ಹೇಳಿ. ಅಂದ್ರೆ ಆ ರೀತಿಯ ಆದೇಶಗಳಿಗೆ ಹೈಕೋರ್ಟ್ಗೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ಅರುಣ್. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ, ಪಿಸಿಆರ್ ಅರ್ಜಿ ವಿಚಾರಣೆ ನಡೆದಿದೆ. ಅರ್ಜಿ ವಿಚಾರಣೆ ನಡೆದಿರೋ ಹಿನ್ನೆಲೆಯಲ್ಲಿ ಆ ರೀತಿ ತನಿಖೆಗೆ ಒಂದು ಆದೇಶ ಮತ್ತು ಅವಕಾಶವನ್ನ ಮಾಡ್ಕೊಡ್ಬೇಕಂದ್ರೆ ಲೋಯರ್ ಕೋರ್ಟ್ ನ ನಿರ್ದೇಶನ ಬೇಕಾಗುತ್ತೆ. ಇಲ್ಲಿ ಹೈಕೋರ್ಟ್ ಗೆ ಅರ್ಜಿ ಬರ್ತಾ ಇರುವಂತದ್ದು ಕೇವಲ ರಾಜ್ಯ
ರಾಜ್ಯಪಾಲರ ಆದೇಶವನ್ನ ಪ್ರಶ್ನೆ ಮಾಡಿ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ಅಥವಾ ತಡೆಯಾಜ್ಞೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ವಿಚಾರಗಳನ್ನ ಮಾತ್ರ ಹೇಳ್ಬೋದು. FIR ಅನ್ನ ದಾಖಲು ಮಾಡಿ ಅಂತೇಳಿ ಸೂಚನೆಯನ್ನು ಕೊಡ್ಲಿಕ್ಕೆ ಹೈಕೋರ್ಟ್ಗೆ ಸದ್ಯದ ಮಟ್ಟಿಗೆ ಅವಕಾಶಗಳಿಲ್ಲ. ಯಾಕೆಂದ್ರೆ ಈ ದೂರುದಾರರು ಏನಾದ್ರೂ ವಾದವನ್ನ ಮಂಡನೆ ಮಾಡಬೇಕಾದ್ರೆ ನಾವೀಗಾಗ್ಲೇ PCR ಅನ್ನ ಹಾಕಿದೀವಿ, FIR ಗೆ ಆದೇಶವನ್ನ ಕೂಡ ರಾಜ್ಯಪಾಲರು ಮಾಡಿದ್ದಾರೆ, ಅದಕ್ಕೋಸ್ಕರ ನೀವು FIR ಗೆ ಡೈರೆಕ್ಷನ್ಸ್ ಅನ್ನ ಕೊಡಿ ಅಂತ ಏನಾದ್ರು ನ್ಯಾಯಾಲಯದ ಮುಂದೆ ಮನವಿಯನ್ನ ಮಾಡ್ಕೊಳ್ಳುವಂಥದ್ದು ಮತ್ತು ನ್ಯಾಯಾಲಯದ ಗಮನಕ್ಕೆ ತರುವಂತ ಪ್ರಯತ್ನಗಳಾದ್ರೆ ಆ ಸಂದರ್ಭದಲ್ಲಿ ಆ ರೀತಿಯ ಅವಕಾಶಗಳಿರುವಂತದ್ದು. ಸದ್ಯದ ಮಟ್ಟಿಗೆ ಆ ರೀತಿಯ ಡೆವಲಪ್ಮೆಂಟ್ಗಳು ಅಥವಾ ಇವತ್ತಿನ ಪರಿಸ್ಥಿತಿಗಳಲ್ಲಿ ಆ ರೀತಿಯ ವ್ಯವಸ್ಥೆಗಳು ಇಲ್ಲ. ಕೇವಲ ಅದಕ್ಕೆ ತಡೆಯಾಜ್ಞೆ ಸಿಕ್ಕುತ್ತಾ ಅಥವಾ ತಡೆಯಾಜ್ಞೆ ಸಿಗದೆ ಇವತ್ತು ವಿಚಾರಣೆನ ಕೈಗೆತ್ಕೊಂಡು ಮುಂದುವರಿಸ್ತಾರ ಅಥವಾ ನೋಟಿಸ್ ಮಾಡಿ ಮತ್ತೊಂದು ದಿನಾಂಕಕ್ಕೆ ನಿಗದಿ ಮಾಡ್ತಾರ, ಈ ಎಲ್ಲ ಕುತೂಹಲಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಗಳಾಗಬೇಕು. ಇನ್ನೊಂದು 10:30 ಸಂದರ್ಭದಲ್ಲಿ ಯಾವ ರೀತಿಯ ಮಹತ್ವದ ಬೆಳವಣಿಗೆಗಳು ಹೈಕೋರ್ಟ್ ನಲ್ಲಿ ನಡೆಯುತ್ತೆ, ಜೊತೆಗೆ CM ಗೆ ಈ ರಿಲೀಫ್ ಸಿಕ್ಕುತ್ತಾ ಅಥವಾ ಈ ಏನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಏನಿದೆ ಅದು ಮತ್ತೊಂದಿಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತಾ, ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.